ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಎರಡು ದೈತ್ಯ ಸೇನಾ ಶಕ್ತಿಗಳ ಕದನದಿಂದ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಕಾವೇರಿದೆ. ಜನ ಅನುಕ್ಷಣ ಆತಂಕದಲ್ಲೇ ಬದುಕು ದೂಡುವಂತಾಗಿದೆ. ಇದು ಮೂರನೇ ಪ್ರಪಂಚ ಯುದ್ಧ ಎಂದೇ ಬಿಂಬಿತವಾಗ್ತಾ ಇದೆ. ಹಾಗಾದ್ರೆ ಇದರ ಹಿಂದಿನ ಶಕ್ತಿ ಯಾವುದು? ಹಾಗಾದ್ರೆ ಈ ಯುದ್ಧ ಸದ್ಯಕ್ಕೆ ನಿಲ್ಲೋದಿಲ್ವಾ? ಇದು ಭಾರತಕ್ಕೆ ರಾಜತಾಂತ್ರಿಕವಾಗಿ ಭಾರತಕ್ಕೆ ಬಿಕ್ಕಟ್ಟು ತಂದೊಡ್ಡುತ್ತಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಹೌದು, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತೀವ್ರಗೊಂಡಿದೆ. ಕ್ಷಣ ಕ್ಷಣಕ್ಕೂ ಕ್ಷಿಪಣಿ ದಾಳಿ ಹೆಚ್ಚಾಗ್ತಾ ಇದೆ. ಎಲ್ಲೆಲ್ಲೂ ಆತಂಕ ಮನೆ ಮಾಡಿದೆ. ಇರಾನಿನ ಮುಖ್ಯಸ್ಥ ಆಯತುಲ್ಲಾ ಖಮೇನಿಯನ್ನ ಕೊಂದಂತಹ ಬಳಿಕ ಇಸ್ರೇಲ್ ಹಾಗೂ ಅಮೆರಿಕ ಸೇನೆಗಳು ಇರಾನ್ ಮೇಲೆ ದಾಳಿಯನ್ನ ಮುಂದುವರೆಸಿದೆ. ಇರಾನ್ ಕೂಡ ತನ್ನ ಪ್ರತಿ ದಾಳಿಯನ್ನ ಮುಂದುವರೆಸಿದೆ. ನಿರ್ಣಾಯಕ ಹಂತದಲ್ಲಿ ದಾಳಿ ಪ್ರತಿದಾಳಿಗಳು ಮುಂದುವರೆದಿವೆ. ಮೂರನೇ ಮಹಾಯುದ್ಧ ಎಂದೇ ಹೇಳಲಾಗ್ತಾ ಇರುವಂತಹ ಈ ಯುದ್ಧದಲ್ಲಿ ಸೇನೆಗಳು ಪ್ರತಿಷ್ಠೆಗಿಳಿದಿವೆ. ಬೆಹರೈನ್ ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆ ಮೇಲೆಯೇ ಇರಾನ್ ದಾಳಿ ಮಾಡಿದೆ. ಇರಾನಿನ ಸುಮಾರು 2500ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಇಸ್ರೇಲ್ ಅಮೆರಿಕ ಸೇನೆಗಳು ದಾಳಿಯನ್ನ ಮಾಡಿವೆ. ಇರಾನ್ ಒಂದರಲ್ಲೇ ಸುಮಾರು 555 ಜನ ಸಾವಿಗೀಡಾಗಿದ್ದಾರೆ. ಅಪಾರ ಹಾನಿಯಾಗಿದೆ. ಅಮೆರಿಕದ ಸೇನಾ ನೆಲೆಗಳ ಮೇಲಿನ ದಾಳಿಗೆ ಇಸ್ರೇಲ್ ಹಾಗೂ ಅಮೆರಿಕ ಪ್ರತೀಕಾರದ ದಾಳಿಯನ್ನ ಮಾಡ್ತಾ ಇದೆ. ಈ ಯುದ್ಧದ ಪರಿಣಾಮ 8ಕ್ಕೂ ಹೆಚ್ಚು ಅರಬ್ ದೇಶಗಳಲ್ಲಿ ಆತಂಕ ಆವರಿಸಿದೆ. ಅಮೆರಿಕ ಮಿತ್ರರಾಗಿರುವಂತಹ ಗಲ್ಫ್ ರಾಷ್ಟ್ರಗಳಲ್ಲಿ ಸೇನೆ ತನ್ನ ದಾಳಿಯನ್ನ ಮುಂದುವರೆಸಿದೆ. ಇರಾನ್, ಇಸ್ರೇಲ್ ಸೇರಿದಂತೆ ಗಲ್ಫ್ ರಾಷ್ಟ್ರಗಳಲ್ಲಿ ಭಾರತೀಯರು ಆತಂಕದಲ್ಲೇ ಬದುಕು ದೂಡುವಂತಾಗಿದೆ. ಇದರ ಹಿಂದಿನ ಇಬ್ಬರು ಹುಚ್ಚು ದೊರೆಗಳ ಸರ್ವಾಧಿಕಾರಿಗಳ ಪ್ರತಿಷ್ಠೆಗೆ ಇನ್ನೆಷ್ಟು ಅವಾಂತರಗಳಾಗಬೇಕು ಅನ್ನುವಂತ ಪ್ರಶ್ನೆ ಉದ್ಭವಿಸಿದೆ. ಹೌದು, ಎರಡೂ ದೇಶಗಳ ಪ್ರತಿಷ್ಠೆಗಾಗಿ ಪ್ರಪಂಚ ಮಹಾಯುದ್ಧವಾಗೋದು ಎಷ್ಟು ಸರಿ? ಕೇವಲ ಎರಡು ದೇಶಗಳಿಗಾಗಿ ಪ್ರಪಂಚದ ನೆಮ್ಮದಿ ಕೆಡಿಸೋದು ಸರಿನಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಭುಗಿಲೆದ್ದಿರುವಂತಹ ಯುದ್ಧದಿಂದಾಗಿ ಆ ದೇಶಗಳಲ್ಲಿರುವಂತಹ ಭಾರತೀಯರು ಭಯದಲ್ಲೇ ಬದುಕು ದೂಡುವಂತಾಗಿದೆ. ಇದು ಭಾರತದ ರಾಜತಾಂತ್ರಿಕ ವ್ಯವಸ್ಥೆ ಮೇಲೆ ಪರಿಣಾಮ ಬೀರಲಿದೆ ಅಂತ ಹೇಳಿ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಆತಂಕದಲ್ಲಿರುವಂತಹ ಭಾರತೀಯರನ್ನ ಕರೆತರಲು ಸರ್ಕಾರ ಎಲ್ಲಾ ಪ್ರಯತ್ನ ಮಾಡ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಆತಂಕ ಮನೆ ಮಾಡಿದೆ. ಆದರೆ ಈ ಯುದ್ಧ ನಿಲ್ಲಿಸಲು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮಧ್ಯಪ್ರವೇಶವನ್ನ ಮಾಡ್ತಾರಾ? ವಿಶ್ವಸಂಸ್ಥೆ ಮೇಲೆ ಒತ್ತಡವನ್ನ ಹೇರ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿರುವಂತದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.